ನಾನು ಮಾಡಿರೋ ಅಂತಹ ಆಂಧ್ರ ಸ್ಟೈಲ್ ದಮ್ ಬಿರಿಯಾನಿ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತೇ ಇರಲಿಲ್ಲ ಫ್ರೆಂಡ್. ಅಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ನಿಮಗೂ ರೆಸಿಪಿ ತೋರ್ಸೋಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಒಂದು ಪಾತ್ರೆಗೆ 1 kg ಚಿಕನ್ನ ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಿಶಿಣ, ಒಂದು ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು 2 ಸ್ಪೂನ್ ಅಚ್ಚ ಖಾರದ ಪುಡಿ. ಇಲ್ಲಿ ನಾನು 1 kg ಚಿಕನ್ ತಗೊಂಡಿರೋದ್ರಿಂದ ಕನ್ಸಿಸ್ಟೆಂಟಿ ನೋಡ್ಕೊಂಡು ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ 2 ಸ್ಪೂನ್ ಧನಿಯಾ ಪೌಡರ್, ಹಸಿರು ಮೆಣಸಿಕಾಯಿ ಒಂದು 6-7 ತಗೊಳ್ಳಿ. ಅದಾದಮೇಲೆ ಕಸ್ತೂರಿ ಮೆಂತ್ಯನ ಸ್ವಲ್ಪ ಮೇಲಂಗೆ ಫ್ಲೇವರ್ಗೆ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 2 ಸ್ಪೂನ್ ಹಾಕ್ಕೊಳ್ಳಿ. ಅದಾದ್ಮೇಲೆ ಬಿರಿಯಾನಿ ಮಸಾಲೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಸ್ಟಾರು, ಚಕ್ರಮೊಗ್ಗು ಎಲ್ಲ ಹಾಕ್ಕೊಳ್ಳಿ. ಒಂದು 4 ಸ್ಪೂನ್ ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಗಟ್ಟಿ ಮೊಸರು ಹಾಕ್ಕೊಡ್ಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಬಿರಿಯಾನಿ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. 1 ಲೆಮನ್ನ ನಾನು ಕಟ್ ಮಾಡಿ ಇಟ್ಕೊಂಡು ಜ್ಯೂಸ್ನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಂದು ಟೇಸ್ಟ್ ನೀವು ಕನ್ಸಿಸ್ಟೆಂಟಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿರೋದು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ನಾವು ಚಿಕನ್ಗೆ ನೀರೇನು ಆ್ಯಡ್ ಮಾಡೋದಿಲ್ಲ, ಹಾಗಾಗಿ ಎಣ್ಣೆಲೆ ಫುಲ್ ಫ್ರೈ ಮಾಡಬೇಕು. ಹಾಗಾಗಿ ಲಾಸ್ಟಿಗೆ ಇದಕ್ಕೆ ಕರಿಬೇವು ಹಾಕ್ಕೊಳ್ಳಿ. ಫ್ಲೇವರ್ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಒಂದು ಹಾಫ್ ಆನ್ ಅವರ್ ಇದನ್ನ ಮ್ಯಾರಿನೇಟ್ ಆಗೋಗಿ ಬಿಡಿ. ನೆಕ್ಸ್ಟ್ ಒಂದು 5 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಂದು ಪಾತ್ರೆಗೆ ನಾವು ಜೀರಾ ರೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು, ನೀರಿಗೆ ಬಿರಿಯಾನಿ ಸ್ಪೈಸಸ್ಗಳನ್ನ ಹಾಕ್ಕೊಂಡು, ನಾನು ಬಿರಿಯಾನಿ ಎಲೆ ತಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಅದಾದ್ಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನೀರು ಬಿಸಿ ಆದ್ಮೇಲೆ ನಾನಿಲ್ಲಿ ಬಾಸುಮತಿ ರೈಸ್ನ ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೆ, ಅದನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 70% ಬೆಂದ ಮೇಲೆ ಅದನ್ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಚಿಕನ್ನ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿದ್ದೆ. ಇವಾಗ ಅದನ್ನ 70% ಬೇಯಿಸ್ಕೊಂತಿದ್ದೀನಿ. ಬೇಯಿಸ್ಕೊಂಡು ಆಗಿದೆ. ನೆಕ್ಸ್ಟ್ ಒಂದು ದೊಡ್ಡ ಪಾತ್ರೆಗೆ ತಳಕ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಒತ್ತು ಬಿಡುತ್ತೆ. ಒತ್ತಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಚಿಕನ್ನ 70% ಬೇಯಿಸ್ಕೊಂಡಿದ್ವಲ್ಲ, ಅದನ್ನ ತಳಕ್ ಫಸ್ಟ್ ಲೇಯರ್ಗೆ ನಾವು ಚಿಕನ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ತಳಕ್ಕೆ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಜೀರಾ ರೈಸ್ 70% ಬೇಯಿಸ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡಿರೋ ಆನಿಯನ್ನು, ಸಾಂಬಾರ್ ಸೊಪ್ಪು, ಪುದೀನ, ನನ್ನ ಕಲರ್ ಇಲ್ಲ ಅಂತ ಕಲರ್ಗೋಸ್ಕರ ಎಲ್ಲೋ ಹಳದಿ ಪೌಡರ್ನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನೂ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸೆಕೆಂಡ್ ಲೇಯರ್ಗೂ ಸೇಮ್ ಚಿಕನ್ನು, ರೈಸು, ಆನಿಯನ್ನು, ಸಾಂಬಾರ್ ಸೊಪ್ಪು, ಪುದೀನ, ಕಲರ್ ಫುಡ್ ಹಾಕ್ಕೊಂಡು ಚಪಾತಿ ಹಿಟ್ಟು ಕಲ್ಸ್ಕೊಂಡಿದ್ದೆ ಅದನ್ನ ಸುತ್ತ ಹಾಕಿ ಒಂದು ಪಾತ್ರೆನ ಮುಚ್ಚಿದೆ, ಒಂದು ಕ್ಯಾಪ್ನ ಮುಚ್ಚಿ ಒಂದು 15 ಮಿನಿಟ್ ಲೋ ಫ್ಲೇಮಲ್ಲಿ ಬೇಯಿಸಿದ್ದೆ. ಬೇಯಿಸಾದ್ಮೇಲೆ ಬಿಸಿ ಬಿಸಿ ಆಂಧ್ರ ಸ್ಟೈಲ್ ದಮ್ ಬಿರಿಯಾನಿ ರೆಡಿ. ನೀವು ಟೇಸ್ಟ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಪ್ಲೀಸ್ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.